ಅವತಾರ್ ಪುರುಷ 2 ಈ ಸಿನಿಮಾನ ಸಿಂಪಲ್ ಸುನಿ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರವಾಗಿ ಶರಣ್ ಅವರು ಮತ್ತು ಆಶಿಕಾ ರಂಗನಾಥ್ ಅವರು ಮತ್ತು ಇನ್ನೂ ಹಲವು ಪಾತ್ರಗಳಲ್ಲಿ ಸಾಯಿ ಕುಮಾರ್ ಅವರು ಕೂಡ ಸುಧಾರಾಣಿ ಅವರು ಕೂಡ ಇದ್ದಾರೆ. ಈ ಒಂದು ಸಿನಿಮಾ ಅವತಾರ ಪುರುಷ 1ನ ಪ್ರೀಕ್ವೆಲ್ ಅಂದರೆ ಪಾರ್ಟ್ 2 ಸಿನಿಮಾ ಅಂತಲೇ ಹೇಳ್ಬೋದು. ಈ ಒಂದು ಸಿನಿಮಾ ತ್ರಿಶಂಕು ಅಂದರೆ ಪಾರ್ಟ್ 1 ಅಂದರೆ ಅವತಾರ ಪುರುಷ ಪಾರ್ಟ್ 1 ಸಿನಿಮಾ ದಿಗ್ಬಂಧನ ಮಂಡಲ ಆಗಿತ್ತು. ಆದರೆ ಪಾರ್ಟ್ 2 ತ್ರಿಶಂಕುಮಣಿ ಪಯಣ ಆಗಿದೆ, ತ್ರಿಶಂಕು ಪಯಣ. ಸೊ ಹೀಗಾಗಿ ಆ ಒಂದು ಲಿಂಕಲ್ಲೇ ಇದೆ. ಅಂದರೆ ಮಂಡಲವನ್ನು ಯಾವ ರೀತಿ ಅನ್ನೋದು ಮತ್ತು ತ್ರಿಶಂಕುಮಣಿಗೆ ಯಾವ ರೀತಿ ಪಡ್ಕೊಳ್ಳೋದು ಅನ್ನೋದು ಪಾರ್ಟ್ 2 ಆಗಿದೆ. ಸೊ ಹೀಗಾಗಿ ತ್ರಿಶಂಕುಮಣಿಯಲ್ಲೇ ಈ ಒಂದು ಪಾರ್ಟ್ 2 ಸಿನಿಮಾ ಕತೆ ಸಾಗುತ್ತೆ ಅವತಾರ ಪುರುಷ. ಸೊ ಹೀಗಾಗಿ ಈ ಸಿನಿಮಾ ಯಾವ ರೀತಿ ಇದೆ ಅಂತ ಹೇಳ್ಬೇಕಂದ್ರೆ, ಮೊದಲನೇದಾಗಿ ಪಾಸಿಟಿವ್ ಬಂದರೆ ಈ ಒಂದು ಸಿನಿಮಾದ ನರೇಷನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನರೇಷನ್ನು ಸ್ಲೋ ಆಗಿ ಅಥವಾ ಫಾಸ್ಟಾಗಿ ಇದೆ, ಬಟ್ ಆದರೆ ಕೆಲವೊಂದು ಕ್ಯಾರೆಕ್ಟರೈಸೇಷನ್ ಮೂಲಕ, ಫಾರ್ ಎಕ್ಸಾಂಪಲ್ ಶ್ರೀನಗರ ಕಿಟ್ಟಿ ಅವರ ಕ್ಯಾರೆಕ್ಟರೈಸೇಷನು ನಾರ್ಮಲ್ ಅನಿಸಿದ್ರು ಕೂಡ ಸ್ವಲ್ಪ ಇಂಪ್ಯಾಕ್ಟ್ಫುಲ್ಲಾಗಿ ಇದೆ ಅಂತಲೇ ಹೇಳ್ಬೋದು. ಮತ್ತು ಪಾರ್ಟ್ 2 ಅಲ್ಲಿ ಹೇಳಿದಾಗೆ ಪಾರ್ಟ್ 1ನ ಮುಂದುವರೆದ ಭಾಗ ರೀತಿಯಲ್ಲಿ ಆಲ್ಮೋಸ್ಟ್ ಕೆಲವೊಂದು ಸೀನ್ನ ಅಲ್ಲಿದ್ದನ್ನು ಮ್ಯಾನಿಪುಲೇಟ್ ಮಾಡಿ ಅಲ್ಲಿನ ಸೀನ್ಗಳನ್ನ ಸ್ವಲ್ಪ ಬದಲಾಯಿಸಿ ಅದಕ್ಕೆ ಲಿಂಕ್ನ ಕೊಟ್ಟು ಪಾರ್ಟ್ 2ಅಲ್ಲಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತ್ರಿಶಂಕುಮಣಿ ಏನು, ಯಾವ ರೀತಿ, ಯಾರು ಅದನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದನ್ನ ಇದರಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಪಾರ್ಟ್ 1ನಲ್ಲಿ ನೋಡಿರೋವಂಥ ಕತೆಗೆ ಸ್ವಲ್ಪ ಇದು ನಮಗೆ ಸ್ವಲ್ಪ ಟ್ವಿಸ್ಟ್ ರೀತಿಯಲ್ಲಿ ಇದೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಮೇಜರ್ ಪ್ಲಸ್ ಪಾಯಿಂಟ್ ಅಂದರೆ ಶರಣ್ ಅವರ ಕಾಮಿಡಿ. ಅಲ್ಲಲ್ಲಿ ಕಾಮಿಡಿ ಕೊಟ್ಟರು ಕೂಡ ಬಿಟ್ಟಾಗಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಇಷ್ಟೇ ಈ ಒಂದು ಸಿನಿಮಾದ ಪಾಸಿಟಿವ್. ನೆಗೆಟಿವ್ ಅಂದರೆ ಸಿಕ್ಕಾಪಟ್ಟೆ ಇದೆ. ಸಿನಿಮಾದ ಪೇಸು ತುಂಬಾ ಸ್ಲೋ ಆಗಿತ್ತು. ಸಿನಿಮಾ 2 ಅವರು ಈ ಥರ ಇದ್ದರೂ ಕೂಡ 2 ಅವರು ಸಮ್ ಮಿನಿಟ್ಸ್ ಇದ್ದರೂ ಕೂಡ ಸ್ವಲ್ಪ ಬೋರಿಂಗ್ ಅಂತಲೇ ಕೆಲವೊಂದು ಕಡೆ ಅನಿಸುತ್ತೆ. ಯಾಕೆಂದರೆ ಪಾರ್ಟ್ 1 ಕೂಡ ಸ್ವಲ್ಪ ಬೋರಿಂಗ್ ಆ್ಯಂಡ್ ಆ್ಯಾವ್ರೇಜ್ ಆಗಿತ್ತು ಸಿನಿಮಾ. ಪಾರ್ಟ್ 2 ಕೂಡ ಸ್ವಲ್ಪ ಅದೇ ರೀತಿಲಿದೆ. ಮತ್ತು ಈ ಒಂದು ಸಿನಿಮಾದಲ್ಲಿ ಸಾಧು ಕೋಕಿಲ ಅವರಿದ್ದು ಅವರಿಂದ ಕಾಮಿಡಿ ಏನು ಬರಲಿಲ್ಲ, ಬಂದರೂ ಕೂಡ ನಗು ಬರಲಿಲ್ಲ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಆಶಿಕಾ ರಂಗನಾಥ್ ಅವರು ಸುಮ್ಮನೆ ಬ್ಯೂಟಿಗೆ ಮತ್ತು ಅಷ್ಟೇ ಕೆಲವೊಂದೆರಡು ಸೀನ್ಗೆ ತೊಗೊಂಡಿದ್ದಾರೆ. ಆದರೆ ಅವರಿಂದ ಯಾವುದು ಕೂಡ ಏನೂ ಪ್ರಯೋಜನ ಆಗಿಲ್ಲ ಅಂತ ಹೇಳ್ಬೋದು. ಶರಣ್ ಅವರು ತಮ್ಮ ಝೋನಲ್ಲಿದ್ದರು, ಆದರೆ ಅವರಿಂದ ಇನ್ನೂ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ತ್ರಿಶಂಕು ಪಯಣ ಅನ್ನೋದನ್ನು ಯಾವ ರೀತಿ ಪಡ್ಕೊಳ್ಳಿಕ್ಕೆ ಯಾರ್ಯಾರು ಪ್ರಯತ್ನ ಮಾಡ್ತಿದ್ದಾರೆ, ಕೊನೆಗೆ ಯಾರಿಗೆ ಸಿಗುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಆ ತ್ರಿಶಂಕುಮಣಿಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಮತ್ತು ಶ್ರೀನಗರ ಕಿಟ್ಟಿ ಅವರ ಕ್ಯಾರೆಕ್ಟ್ರು ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಮತ್ತು ಈ ಒಂದು ಸಿನಿಮಾದಲ್ಲಿ ಸಾಯಿ ಕುಮಾರ್ ಅವರ ಕ್ಯಾರೆಕ್ಟ್ರು ತುಂಬ ಚೇಂಜ್ ಆಗುತ್ತೆ 1ನಲ್ಲಿ ನೋಡಿದ್ದಕ್ಕಿಂತ. ಅದನ್ನು ಸಿನಿಮಾ ನೋಡಿದರೆ ನೀವು ತಿಳ್ಕೋಬೇಕು. ಇಷ್ಟ ಆಗಿತ್ತು ಈ ಒಂದು ಅವತಾರ ಪುರುಷ ಪಾರ್ಟ್ 2 ಸಿನಿಮಾದ ಒಂದು ರಿವ್ಯೂ. ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.